ಸ್ನೇಹಿತರೆ ನಮಸ್ಕಾರ. ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಮಳೆ ಆಗ್ತಾ ಇದೆ. ಬಟ್ ನಾವು ಬಾಂಡ್ರವಿ ಬಂದಿದ್ವಿ, ಹಾಗಾಗಿ ಮಳೆ ಬರ್ತಾ ಇದೆ ಅಂತೇಳಿ ಇಲ್ಲಿ ಕಾಣ್ತಾ ಇದೆಯಲ್ಲ ವ್ಯೂ ಪಾಯಿಂಟ್ ಹತ್ರ ಬಂದಿದ್ವಿ. ಯಾಕಪ್ಪ ಅಂತಂದ್ರೆ ತುಂಬಾನೇ ಮೋಡ ಆಗಿದೆ, ಮಳೆ ತುಂಬಾನೇ ಜೋರು ಬರ್ಬೋದು ಅಂತೇಳಿ ಇಲ್ಲಿ ಇದೀವಿ. ಈಗ ಹೋಗ್ತಾ ಇದ್ವಿ, ಊರಿಗೆ ಹೋಗ್ಬೇಕಾದ್ರೆ ತುಂಬಾನೇ ಮಳೆ ಬಂತು. ಖಂಡಿತ ತುಂಬ ಗಿಡ ಮರಗಳೆಲ್ಲ ಮಳೆಗೋಸ್ಕರ ಕಾಯ್ತಾ ಇದ್ದಾವೆ. ಮಳೆ ಬಂದರೆ ತುಂಬ ಖುಷಿ ಆಗುತ್ತೆ. ಹಾಗೆ ತುಂಬಾನೇ ರೈತರೆಲ್ಲ ಹೊಲಗಳು ಮಾಡ್ತಾರೆ, ಹಾಗೆ ಬೆಳೆನೂ ಬೆಳೀತಾರೆ. ನೋಡಿ ಆ ಕಡೆ ಎಲ್ಲ ಗೌಸಿದಪ್ಪನ ಬೆಟ್ಟ ಅವೆಲ್ಲ ತುಂಬಾನೇ ಮಳೆ ಜೋರು ಆಗ್ತಾ ಇದೆ. ಈ ಕಡೆ ಬರಬೇಕು, ಬೇಗ ಬೇಕು ಮಳೆ ರಾಯ. ನೋಡಿ ಮರಗಳೆಲ್ಲ ಅಲ್ಲಾಡ್ತಾ ಇದ್ದಾವೆ, ಏನೋ ಒಂಥರ ಖುಷಿ ಆಗ್ತಾ ಇದೆ. ಆ ಕಡೆ ಎಲ್ಲ ತುಂಬಾನೇ ಮಳೆ ಆಗ್ತಾ ಇದೆ. ನನ್ನ ವಾಯ್ಸ್ ಗಾಳಿಯಲ್ಲಿ ಹೇಗೆ ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಮಳೆ ಬರೋಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮಳೆ ಬರುತ್ತಂತ ನಾನು ಹೇಳ್ತಾ ಇದ್ದೀನಿ. ನೋಡಬೇಕು, ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಹನಿ ಉದುರ್ತಾ ಇದೆ, ಬಟ್ ಜೋರು ಬರಬೇಕು. ನಮ್ಗೆ ಈ ಬಂಡೆ ಎಲ್ಲ ನೆನಿಬೇಕು. ವಿಡಿಯೋ ತೋರಿಸ್ತೀನಿ ಮಳೆ ಲೈವಲ್ಲಿ. ಯಾಕಪ್ಪ ಅಂತಂದರೆ ಇಲ್ಲಿ ಸ್ಯಾಟ್ ಇದೆಯಲ್ಲ, ಆ ಒಂದು ವ್ಯೂ ಪಾಯಿಂಟ್ ಒಳಗಡೆಯಿಂದ ಎಲ್ಲ ಕವರ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲಾಸ್ಟ್ವರೆಗೆ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಈ ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಲೋ ಮಾಡ್ದೆ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಓಕೆ, ನಮ್ಮ ಒಂದು ಹಳ್ಳಿ ಸೊಬಗು, ಹಳ್ಳಿಯ ಪ್ರಕೃತಿ ಎಷ್ಟೇ ಹೇಳಿದರೂ ಕಮ್ಮಿನೇ. ಯಾಕಪ್ಪ ಅಂತಂದರೆ ಒಂದು ಸ್ವಚ್ಛವಾದ ಗಾಳಿ ಬೀಸುತ್ತೆ, ಒಂದು ಸ್ವಚ್ಛವಾದ ಪ್ರಕೃತಿಯನ್ನು ನೋಡ್ಬೋದು. ಅದಕ್ಕೋಸ್ಕರನೇ ನಾನು ಹಳ್ಳಿ ಕಂಟೆಂಟ್ನೇ ಮಾಡ್ತಾ ಇರ್ತೀನಿ. ನಿಮ್ಗೆ ಅನಿಸ್ಬೋದು ತುಂಬಾ ಇಷ್ಟ ನನಗೆ ಹಳ್ಳಿ ಕಡೆಯಲ್ಲಿ ಇರುವಂಥ ಕಂಟೆಂಟ್ ಕೊಡೋದು, ಹಳ್ಳಿ ಕಡೆಯಲ್ಲಿ ಏನೆಲ್ಲ ಯೂಸ್ ಮಾಡ್ತಾರೆ ಅನ್ನೋ ಒಂದು ಅದನ್ನು ತೋರಿಸೋದು ನನಗೆ ತುಂಬಾ ಇಷ್ಟ. ಮೊನ್ನೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಸ್ನೇಹಿತರೆ ಮೊದಲು ಕೊಂಡೆ ನಿಂಗೆ ನಾಳೆ ಆಡಿವೆ ಅಲ್ಲ ನೋಡಿ, ತುಂಬಾನೇ ಸಖತ್ತಾಗಿ ಚಿಗುರಾಕಿದೆ. ಬಾರೋ ಬಾರೋ ಮಳೆ ರಾಯ. ನೋಡಿ ಬಾಂಡ್ರವಿ ವ್ಯೂ ಪಾಯಿಂಟು ಎಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು, ಹಂಚುಗಳೆಲ್ಲ ಒಡೆದೋಗಿದ್ದಾವೆ. ಇದನ್ನು ಮತ್ತೊಮ್ಮೆ ರೀಪ್ಲೇಸ್ಮೆಂಟ್ ಮಾಡಿ ಹಾಗೆ ನೋಡ್ತಾ ಇರ್ಬೋದು. ವಾವ್ ವಾವ್ ವಾವ್. ನೋಡಿ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಕಡೆ ಎಲ್ಲ ಗಿಡ ಮರಗಳು ತುಂಬಾ ಇದ್ದಾವೆ, ತುಂಬಾ ಚೆನ್ನಾಗಿ ಚಿಗುರು ಹಾಕಿದ್ದಾವೆ. ಬಟ್ ಮಳೆ ಬೇಕು ಅಂತೇಳಿ ಒಂದ್ಸರಿ ನೋಡ್ಕೊಳ್ಳಿ. ನಮ್ಮ ಕಡೆ ಇರುವಂಥ ಪ್ರತಿಯೊಂದು ಗಿಡ ಮರ ಎಲ್ಲ ಚಿಗುರು ಹಾಕಿದೆ. ಹಾಗೆ ನೋಡಿ ಎಲ್ಲರೂ ಎಣ್ಣೆ ಹೊಡೆದು ಸಿಕ್ಕಾಬಟ್ಟೆಗೆ ಎಲ್ಲ ಗಾಜುಗಳೆಲ್ಲ ಹೊಡೆಸ್ಬಿಟ್ಟಿದ್ದಾರೆ. ಪ್ರಕೃತಿ ಹಾಳು ಮಾಡ್ತಾರೆ. ಆಸ್ ನಡುವೆ ಏನ್ ನೋಡ್ತಾ ಇದ್ರ, ಪ್ರತಿಯೊಂದು ಗಿಡ ಮರಗಳೆಲ್ಲ ಚಿಗುರು ಹಾಕಿದ್ವಿ. ಈಗ ಒಂದು ಮಳೆ ಏನಾದರೂ ಬಂದ್ರೆ 2 ಕಣ್ಣು ಸಾಲದು ಈ ಒಂದು ಸುಂದರವಾದ ವ್ಯೂ ಪಾಯಿಂಟ್ನ ನೋಡ್ಲಿಕ್ಕೆ. ಯಾಕಪ್ಪ ಅಂತಂದ್ರೆ ಅಂತ ಒಂದು ಅದ್ಭುತವಾದ ನೋಟ ನಮ್ಮ ಒಂದು ಬಾಂಡ್ರವಿ ಫಾರೆಸ್ಟಲ್ಲಿ ನೋಡ್ಬೋದು ನಾವು. ಓಕೆ, ಮತ್ತೆ ಇಲ್ಲಿ ಶಾರ್ಟ್ ಇದೆ ಅಂತೇಳಿ ಇಲ್ಲಿಗೆ ಬಂದಿದ್ವಿ. ಖಂಡಿತ ಮಳೆ ಬಂದರೆ ಲೈವಲ್ಲೇ ತೋರಿಸ್ತೀನಿ. ಓಕೆ, ಸ್ನೇಹಿತರೆ ನೋಡ್ತಾ ಇರ್ಬೋದು ಮೇಲೆ ಗುಡುಗ್ತಾ ಇದೆ. ಗುಡುಗುಡು ಮಲ್ಲಪ್ಪ ಅಂತಾರೆ ನಮ್ಮ ಕಡೆ. ಆ ಥರ ವಿಡಿಯೋ ಬೇಡಪ್ಪ ನಮಗೆ. ನೋಡಿ ಎಷ್ಟು ಸೊಗಸಾಗಿ ಕಾಣ್ತಾ ಇದೆಯಪ್ಪ ಅಂತಂದರೆ, ಇದೇನಾದರೂ ಮಳೆ ಬಂದು ಹಚ್ಚ ಹಸಿರಾಗಿತ್ತಪ್ಪ ಅಂದರೆ 2 ಕಣ್ಣು ಸಾಲದು ವ್ಯೂ ಪಾಯಿಂಟ್ ನೋಡಲಿಕ್ಕೆ. ಬಾಂಡ್ರವಿ ವ್ಯೂ ಪಾಯಿಂಟ್ ಅಷ್ಟು ಸೊಗಸಾಗಿರುತ್ತೆ. ಬಟ್ ಅದನ್ನು ಕಾಪಾಡ್ಕೊಳ್ಬೇಕಾಗಿದ್ದು ನಮ್ಮ ಒಂದು ಧರ್ಮ. ತುಂಬಾ ನೀಟಾಗಿ ಇಟ್ಕೋಬೇಕು. ಓಕೆ, ಏನೇ ಬಂದಿಲ್ಲ, ಇಷ್ಟೆಲ್ಲ ಗಿಡ ಮರಗಳು ತುಂಬಾ ಚಿಗುರು ಹಾಕಿದ್ದಾವೆ. ಇದೇನಾದರೂ ಒಂದ್ಸರಿ ಮಳೆ ಬಂದಾಗ ನೋಡಿದ್ರೆ ಇಲ್ಲಿಂದ ಒಂದು ವ್ಯೂ ಪಾಯಿಂಟು 2 ಕಣ್ಣು ಸಾಲದು, ಅಷ್ಟು ಸೊಗಸಾಗಿ ಕಾಣುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಈಗ ಮಾತ್ರ ಈ ಥರ ಕಾಣ್ತಾ ಇದೆ. ಏನಾದರೂ ಮಳೆ ಬಂದು 1 ಸರಿ 2 ಸರಿ ಮಳೆ ಬಂತಂದ್ರೂ ಈ ಒಂದು ಫಾರೆಸ್ಟ್ ಏನಿದೆಯೋ ಹಚ್ಚ ಹಸಿರಿಂದ ತುಂಬ
ತುಂಬಿ ತುಳುಕ್ತಾ ಇರುತ್ತೆ. ಇಲ್ಲಿಗೆ ಬಂದವರು ಒಂದು ಸುಂದರವಾದ ವ್ಯೂ ಅಂತೂ ಕಣ್ ತುಂಬಿಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ನಾನು ಮಳೆ ಬರುತ್ತೆ ಅಂತೇಳಿ ಬಾಂಡ್ರವಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೆ. ಮಳೆ ಬರುತ್ತೆ, ವ್ಯೂ ಪಾಯಿಂಟ್ ಹತ್ರ ಹೋಗೋಣ, ತುಂಬಾನೇ ದೊಡ್ಡ ಮಳೆ ಇದೆ ಅಂತೇಳಿ ಇದ್ರ ಹತ್ರ ಬಂದು ನಮ್ಮ ಒಂದು ವಿಡಿಯೋ ಮಾಡಿ ನಮ್ಮ ಒಂದು ಆಡಿಯನ್ಸ್ಗೆ ತೋರಿಸೋಣ ಅಂದ್ಕೊಂಡೆ. ಬಟ್ ಮಳೆ ಕಡಿಮೆ ಆಗ್ಬಿಡ್ತು. ಮಳೆನೇ ಬರಲೇ ಇಲ್ಲ, ಹನಿ ಉದುರ್ತು ಕಡಿಮೆ ಆಗ್ಬಿಡ್ತು. ಮಳೆ ಏನಾದರೂ ಬಂದಿದ್ರೆ ಒಂದು 2-3 ದಿನ, ಒಂದು ವಾರ ಬಿಟ್ಟು ಬಂದಿದ್ರೆ ಈ ಒಂದು ಗ್ರೀನರಿ ಏನು ಚಿಗುರಾಕಿದೆ, ಈ ಒಂದು ಗಿಡಗಳು ಇದಾವಲ್ಲ, ಮಳೆ ಬರಲಿ ಬರ್ದೋಗ್ಲಿ ಚಿಗುರಾಗ್ತವೆ. ಬಟ್ ಅದಕ್ಕೆ ಹಚ್ಚ ಹಸಿರಾಗಿ ಕಂಗಳಿಸ್ಬೇಕಪ್ಪ ಅಂತಂದರೆ ಮಳೆ ಬರಲೇಬೇಕು. ಏನಂತೀರ ನೋಡಿ, ಮಾಡ್ರ ವ್ಯೂ ಪಾಯಿಂಟ್. ಸೂಪರ್ ಸೂಪರ್ ನೋಡಿ, ತುಂಬಾನೇ ದೊಡ್ಡ ಫಾರೆಸ್ಟ್. ನಮಗೆ ಬಂದು ನಮ್ಮ ಒಂದು ಸುತ್ತಮುತ್ತಲಿನಲ್ಲಿರುವಂಥ ಹಳ್ಳಿಗಳಿಗೆ ತುಂಬಾನೇ ದೊಡ್ಡ ಫಾರೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾನೇ ಸೊಗಸಾಗಿ ಕಾಣುವಂಥ ವ್ಯೂ ಅಂತಲೇ ಹೇಳ್ಬೋದು. ನಮ್ಮ ಒಂದು ಊರು ಬಂದುಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗುಡ್ಡ, ಸಂತೆಗುಡ್ಡ ಅಂತೇಳಿ. ಆ ಒಂದು ಗುಡ್ಡದ ಪಕ್ಕದಲ್ಲೇ ನಮ್ಮ ಒಂದು ಸಂತೆಗುಡ್ಡ ಅನ್ನೋ ಒಂದು ಗ್ರಾಮ ಇರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ತುಂಬಾನೇ ಸೊಗಸಾಗಿದೆ. $4.83. ಸುಮ್ಕಿರ್ ಶೋಪ ಯಾರಣ್ಣ? ಪ್ರಭು ಸಿಮ್ರಾನ್ ಆಡ್ತಾ ಇದ್ದಾನ ಹಂಗ.